ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಆರಾಮಿದ್ದೀರಾ ಅಂತ ಅನ್ಕೊತೀನಿ. ಇದು ಮಾರ್ನಿಂಗ್ ಒಂದು 7:30 ಆಗಿತ್ತು ಅನಿಸುತ್ತೆ. ಅವಾಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ವಿಶೇಷ ಇವತ್ತು ಅಂತ ಹೇಳಿದ್ರೆ, ಇವತ್ತು ನನ್ನ ಮಗಳ ಒಂದು ಬರ್ಡೇ, ಹುಟ್ಟಿದ ದಿನ ಇರೋದ್ರಿಂದ ಬೆಳಗ್ಗೆನೇ ನಾನು ಪೂಜೆ ಮಾಡಬೇಕು ನೆಮ್ಮದಿಯಿಂದ ಅಂತ ಅಂದ್ಕೊಂಡು ಬೆಳಗ್ಗೆನೇ ಇದ್ದು ಪೂಜೆ ಮಾಡಿಕೊಂಡು, ಆದರೂ ನನ್ನ ಮಗಳು ಬರ್ಡೇ ದಿನ ಫುಲ್ ಅಂದರೆ ಫುಲ್ಲು ಮಳೆ. ನಾವು ಹೇಳ್ದವ್ರು ಯಾರು ಇನ್ವೈಟ್ ಮಾಡಿದವ್ರು ಯಾರೂ ಅಷ್ಟು ಬಂದಿರಲಿಲ್ಲ. ನಾವು ಅದರ ಸಲುವಾಗಿ ದೇವಸ್ಥಾನಕ್ಕೆ ಸಂಜೆ ಹೋಗಿ ಬಂದು ನೆಕ್ಸ್ಟು ಕೇಕ್ ಕುಯ್ಸಿ ಸ್ವಲ್ಪ ಯಾರ್ಯಾರು ಹೇಳಿದವ್ರು ಬಂದಿದ್ರಲ್ಲ ಅವ್ರಿಗೆಲ್ಲ ಸ್ವಲ್ಪ ಮನೆಯಲ್ಲೇ ಅಡುಗೆ ಮಾಡಿ ಊಟಕ್ಕೆ ಹಾಕಿದ್ದು. ನೋಡ್ತಾ ಇದ್ದೀರಲ್ಲ, ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಲ್ವೇನೋ ಅಂತ ಅಂದ್ಕೊಂಡಿದ್ದು. ಬಟ್ ಏನಂದರೆ ದೇವ್ರು ನೋಡಿ ಹೇಗಿರುತ್ತೆ, ಟೈಮ್ ಹಿಂಗಿರುತ್ತೆ ಅಂತ ಹೇಳೋಕ್ಕಾಗಲ್ವಲ್ಲ. ಹಾಗೆಯೇ ಒಬ್ಬರೂ ಇರಲಿಲ್ಲ ದೇವಸ್ಥಾನದಲ್ಲಿ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಫುಲ್ಲು ಮಳೆ, ಫುಲ್ ಅಂದರೆ ಫುಲ್ಲು ಮಳೆ, ನಿಂತ್ಕೊಳ್ಳೋಕ್ಕೆ ಕೂರೋಕ್ಕೂ ಆಗಲ್ಲ, ಅಷ್ಟು ಮಳೆ ಅಂದರೆ ಮಳೆ. ಪಾಪುನ ಎತ್ಕೊಂಡು ಬೇರೆ ಬಂದ್ಬಿಟ್ಟಿದ್ದು 2 ವೀಲರಲ್ಲಿ. ಹೋಗಬೇಕಾದ್ರೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋ ಹಾಗಾಗೋಯಿತು. ಹಸ್ಬೆಂಡು 2 ವೀಲರಲ್ಲಿ ಬಂದರು, ನಮ್ಮ ಹಿಂದೆಯೇ ಬಂದರು. ನಾವು ಪಾಪು ಕ್ಯಾಬಲ್ಲಿ ಹೊರಟೋದೆ, ಯಾಕಂದರೆ ಫುಲ್ಲು ಮಳೆ. ಪಾಪುಗೆ ಏನಾನ ಹೆಲ್ತ್ ಇಶ್ಯೂ ಆಗ್ಬೋದು ಅಂತ ಭಯದಿಂದ ಹೋದೋ. ಅದು ಫಸ್ಟ್ ಟೈಮ್ ಮಳೆಯಲ್ಲಿ ನಾವು ಹೊರಗಡೆ ಇಷ್ಟೊಂದು ಬಂದಿದ್ದು ಪಾಪು ಹುಟ್ಟಿದಾಗಿಂದ ಅವಳನ್ನ ಕರ್ಕೊಂಡು. ಹಾಗಾಗಿ ನಾವು ರಿಟರ್ನ್ ಹಾಗೆ ಹೋಗೋದ್ರೊಳಗಡೆ ಅಕ್ಕ ಭಾವ ನಮ್ಮಪ್ಪ ಎಲ್ಲರೂ ಬರ್ಡೇಗೆಲ್ಲ ಕೇಕೆಲ್ಲ ತೊಗೊಂಬಂದು ರೆಡಿ ಮಾಡಿದರು. ನಾವು ಈ ಸರಿ ಸ್ಪೆಷಲ್ಲಾಗಿ ಹನಿ ಕೇಕ್ನೇ ಒಂದು 5ರಿಂದ 6 kg ಮಾಡಿಸಿದ್ದು. ಬರ್ಡೇನೂ ತುಂಬ ಚೆನ್ನಾಗಾಯಿತು. ಕೆಲವೊಬ್ಬರು ಬರಲಿಲ್ಲ, ಇನ್ವೈಟ್ ಮಾಡಿದವರು ರೀಸನ್ ಏನಂದರೆ ಮಳೆ ಬರ್ತಾಯಿದೆ ಬರೋಕ್ಕಾಗಲ್ಲ ಅಂತ ಫೋನ್ ಮಾಡಿ ಹೇಳಿದ್ರು. ಪಾಪ ಏನು ಮಾಡೋಕ್ಕಾಗಲ್ಲ, ಸಿಚುವೇಶನ್ಗಳು ಹಾಗಿರುತ್ತೆ. ಬಟ್ ಬರ್ಡೇ ಮಾತ್ರ ತುಂಬ ಚೆನ್ನಾಗಾಯಿತು. ಸಿಂಪಲ್ಲಾಗಿ ಆಗಲಿ ತುಂಬ ಚೆನ್ನಾಗಾಯಿತು. ಫುಲ್ಲು ಮಕ್ಕಳೆಲ್ಲ ಸೇರಿ ಮಾಡಿದ್ದು ಈ ಬರ್ಡೇ. ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಇನ್ನೂ ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋ ಪ್ಲ್ಯಾನಿಂಗ್ ಇತ್ತು. ಬಟ್ ನಮ್ಮ ಪ್ಲ್ಯಾನಿಂಗ್ ಪ್ರಕಾರ ಏನೂ ನಡೀಲಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ಚೆನ್ನಾಗಾಯಿತು. ನನ್ನ ಮಗಳಿಗೆ ಯಾರ್ಯಾರು ವಿಶ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇದ್ದೀರಾ, ಇವಳು ನಮ್ಮ ಅಕ್ಕನ ಮಗಳು, ಅವನು ನಮ್ಮ ಅಕ್ಕನ ಮಗ. ಒಬ್ಬಳೇ ಅಕ್ಕ ಇರೋದು ನನಗೆ, ಒಬ್ಬನೇ ಅಣ್ಣ ಇರೋದು. ಮನೆ ಬಂದು ಎಲ್ಲ ಮುಂದೆ ನಿಂತ್ಕೊಂಡು ಮಾಡಿದ್ಲು. ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.